ರಾಜ್ಯ ಬಿಜೆಪಿಯ ಬಣ ಪಾಲಿಟಿಕ್ಸ್ ನೋಡಿ ಅಗರ್ವಾಲ್ ಅವರು ಸುಸ್ತಾಗಿದ್ದಾರೆ ಅಂತ. ಎಸ್, ರಾಜ್ಯ ಬಿಜೆಪಿಗೆ ಸಂಬಂಧಪಟ್ಟಂತೆ ಸುದ್ದಿ ಇದೆ, ನೋಡ್ತಾ ಹೋಗೋಣ. ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ ಅಂತ ಕೇಳಿ 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 ಸಾಕಾಗೋಗಿದೆ. ಮೊದಲು ನೀವು ಸರಿಯಾಗಿ ಅಂತ ರಾಧಾ ಮೋಹನ್ ದಾಸ್ ಅಗರ್ವಾಲ್ ರಾಜ್ಯ ಬಿಜೆಪಿಯ ಕೆಲ ನಾಯಕರುಗಳಿಗೆ ಕ್ಲಾಸ್ ತಗೊಂಡಿದ್ದಾರಂತೆ. ಯಾರ್ಯಾರು, ಏನಾಯ್ತು ಕಥೆ ನೋಡೋಣ. ಯತ್ನಾಳ್ ಅವರ ಉಚ್ಚಾಟನೆ ಆಯ್ತಾ ಪಕ್ಷದಿಂದ? ಎಸ್ ಟಿ ಸೋಮಶೇಖರ್ ಅವರ ಉಚ್ಚಾಟನೆ ಆಯ್ತು, ಶಿವರಾಮ್ ಹೆಬ್ಬಾರ್ ಅವರ ಉಚ್ಚಾಟನೆಯೂ ಆಯ್ತು. ಅದಾದ ಮೇಲೂ ಕೂಡ ಬಿಜೆಪಿಯ ಕೆಲ ನಾಯಕರು ಪಾಠವನ್ನ ಕಲ್ತಿಲ್ಲ, ತಿದ್ದಿಕೊಳ್ತಾ ಇಲ್ಲ. ಹೀಗಾಗಿ ಅವರ ನಡೆಗೆ ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ರಾಜ್ಯ ಬಿಜೆಪಿಯಲ್ಲಿ ಇರುವಷ್ಟು ಬಣ ಇನ್ಯಾವ ರಾಜ್ಯದಲ್ಲೂ, ಅಂದ್ರೆ ನಮ್ಮ ರಾಜ್ಯದಲ್ಲಿ ಬಿಜೆಪಿಲಿ ಇರುವಂತಹ ಅಸಮಾಧಾನ ಬಣಗಳು ಇನ್ಯಾವ ರಾಜ್ಯದಲ್ಲೂ ಇಲ್ಲ. ಪಾರ್ಟಿ ಫಸ್ಟ್, ಪರ್ಸನ್ ನೆಕ್ಸ್ಟ್ ಅನ್ನೋ ತತ್ವ ಪಾಲನೆಯನ್ನ ಮಾಡಿ, ಇಲ್ಲ ಅಂದ್ರೆ ರಾಜ್ಯ ಬಿಜೆಪಿ ಉದ್ಧಾರ ಆಗಲ್ಲ ಅಂತ ಅಗರ್ವಾಲ್ ಖಡಕ್ ಆಗಿ ಹೇಳಿದಾರಂತೆ. ಈಗಾಗಲೇ ನಮ್ಮ ಸಂಖ್ಯಾಬಲ ಕಡಿಮೆ ಆಗಿದೆ. ಅಶೋಕ್ ಹಾಗೂ ವಿಜೇಂದ್ರ ಬಿ ಅಲರ್ಟ್, ನೀವು ಯೋಚನೆ ಮಾಡಬೇಕು, ಅಲರ್ಟ್ ಆಗಿರಿ ಅಂತ ಉಸ್ತುವಾರಿ ಇದೀಗ ಅವರಿಗೆ ಖಡಕ್ ಆಗಿ ವಾರ್ನಿಂಗ್ ಕೊಟ್ಟಿದ್ದಾರಂತೆ. ಏನೇನಾಯ್ತು, ಏನೆಲ್ಲ ಚರ್ಚೆ ಮಾಡಿದ್ದಾರೆ ಬಂದಂತಹ ಸಂದರ್ಭದಲ್ಲಿ, ರಾಜ್ಯಕ್ಕೆ ಯಾವ್ಯಾವ ರಾಜ್ಯದ ಲೀಡರ್ಸ್ ಜೊತೆಗೆ ಮಾತಾಡಿದ್ರು, ಏನ್ ಚರ್ಚೆ ಮಾಡಿದ್ರು ನೋಡ್ತಾ ಹೋಗೋಣ. 66ರಿಂದ 62ಕ್ಕೆ ರಾಜ್ಯ ಬಿಜೆಪಿ ಶಾಸಕರ ಸಂಖ್ಯೆ ಇಳಿದಿದೆ. 62ಕ್ಕೆ ಅಂತ ಹೇಳಿದ್ರೆ ನಿನ್ನೆ ಇಬ್ರು, ಯತ್ನಾಳ ಒಬ್ರು ಸೇರಿ 3 ಜನ ಪಕ್ಷದಿಂದ ಉಚ್ಚಾಟನೆ ಆದ್ರು, ಮತ್ತೊಬ್ರು MP ಎಲೆಕ್ಷನ್ಗೆ ಹೋದ್ರು ಬೊಮ್ಮಾಯಿ ಅವರು. ಸೊ ಹಿಂಗಾಗಿದೆ. ಸೊ ನಂಬರ್ಸ್ ಆಟೋಮೆಟಿಕ್ ಆಗಿ ಕಡಿಮೆ ಆಗಿದೆ ಅವ್ರ ಹತ್ರ. 62ಕ್ಕೆ ಬಂದು ನಿಂತಿದೆ. ಈಗ ಇನ್ನೊಂದು 6 ಜನನೋ 8 ಜನರನ್ನೋ ಕಾಂಗ್ರೆಸ್ ಎಳ್ಕೊಳ್ಳುತ್ತೆ ಅಂತ ಬೇರೆ ಮಾತುಕತೆಗಳು ಓಡಾಡ್ತಾ ಇದೆ. ಒಂದ್ ವೇಳೆ ನಿಜನೇ ಆಗ್ಬಿಟ್ರೆ ನಂಬರ್ಸ್ಗಳು ಎಲ್ಲಿ ಸಿಗುತ್ತೆ ಬಿಜೆಪಿಗೆ? ಇಷ್ಟೆಲ್ಲ ಆದ್ರೂ ಬಿಜೆಪಿಯಲ್ಲಿ ಕೆಲವರು ಬಡ ಬಡಿದಾಟವನ್ನ ಬಿಡ್ತಾ ಇಲ್ಲ. ಉಚ್ಚಾಟನೆ ಅನ್ನುವಂತಹ ಕೊನೆಯ ಬಹಳ ದೊಡ್ಡ ಅಸ್ತ್ರ ಪ್ರಯೋಗ ಮಾಡಿದ್ರು ಕೂಡ ರಾಜ್ಯ ಬಿಜೆಪಿಲಿ ಎಳ್ಳಷ್ಟು ಬದಲಾವಣೆ ಆಗ್ತಾ ಇಲ್ಲ. ಇದು ತಲೆನೋವು ಹೈಕಮಾಂಡ್ ಲೀಡರ್ಸ್ಗೆ. ಅಗರ್ವಾಲ್ ಅವರು ಕೆಲವೊಂದು ಟಾಸ್ಕ್ ಗಳನ್ನ ಕೊಟ್ಟಿದ್ದಾರಂತೆ. ಆ ಟಾಸ್ಕ್ ಏನು, ಇದನ್ನ ಹೇಗೆ ನಿಭಾಯಿಸ್ತಾರೆ ನೋಡೋಣ ಬನ್ನಿ. ಇದೀಗ ನೆನೆ ಬಂದಂತಹ ಸಂದರ್ಭದಲ್ಲಿ ಅಗರ್ವಾಲ್ ಅವರು ಏನೇನ್ ಮಾಹಿತಿಯನ್ನ ಯಾರ ಹತ್ರ ಮಾತಾಡಿದ್ದಾರೆ, ಹಿರಿಯ ಕಿರಿಯರನ್ನ ಸಮಾನವಾಗಿ ನೋಡಿ ಅಂತ ಕಿವಿ ಮಾತು ಹೇಳಿದ್ದಾರೆ. ವಿಜೇಂದ್ರ ಅಶೋಕ್ ಬಗ್ಗೆಯೂ ಬೇರೆ ಬೇರೆ ಅಭಿಪ್ರಾಯ ಬಂದಿದೆ. ನಿಮ್ಮಲ್ಲೂ ಕೂಡ ಒಗ್ಗಟ್ಟಿನ ಬಗ್ಗೆ ನಾನು ಕೇಳಿ ಬರ್ತಾ ಇಲ್ಲ, ನಿಮ್ಮ ಮೇಲೂ ಭಿನ್ನಾಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನೀವು ಶಾಸಕರನ್ನ, ಪರಿಷತ್ ಸದಸ್ಯರನ್ನ ವಿಶ್ವಾಸಕ್ಕೆ ತಗೊಳ್ಬೇಕು. ಆನೆ ನಡೆದಿದೆ ದಾರಿ ಅಂತ ನಿಮ್ಮದೇ ನೀವು ನೋಡ್ಕೋಬೇಡಿ. ದೇಶದ ಕಾಂಗ್ರೆಸ್ ಒಂದು ಲೆಕ್ಕ, ರಾಜ್ಯದ ಕಾಂಗ್ರೆಸ್ ಇನ್ನೊಂದು ಲೆಕ್ಕ. ನೀವು ಮೈ ಮರೆತ್ರ ಸಿದ್ದರಾಮಯ್ಯ ಹಾಗೂ DK ಶಾಸಕರನ್ನ ಸೆಳೆದು ಬಿಡ್ತಾರೆ. ಇಡೀ ದೇಶದಲ್ಲಿ ಕಾಂಗ್ರೆಸ್ಸಿಗೆ ಅಷ್ಟೊಂದು ತೂಕ ಇಲ್ದಿರ್ಬೋದು, ಬಟ್ ರಾಜ್ಯದಲ್ಲಿ ಹಂಗಿಲ್ಲ. ಸ್ಟ್ರಾಂಗ್ ಇದಾರೆ ಲೀಡರ್ಸ್ ಕಾಂಗ್ರೆಸ್ನವರು. ನೀವು ಆ ಕಡೆ ನೋಡ್ಕೊಳ್ಳೋ ಅಷ್ಟೊತ್ತಿಗೆ ನಮ್ಮಲ್ಲಿ ಶಾಸಕರನ್ನ ಎಳ್ಕೊಬಿಡ್ತಾರೆ. ಸೊ ನೀವು ಮೊದಲು ನೆಟ್ಟಗಿರಿ ಅಂತ. ರಾಜ್ಯ ಬಿಜೆಪಿಯ ಬಣ ಪಾಲಿಟಿಕ್ಸ್ ನೋಡಿ ಅಗರ್ವಾಲ್ ಅವರು ಸುಸ್ತಾಗಿ ಹೋಗಿದಾರಂತೆ. ನೋಡಿ, ಅವರ ಎಲೆಕ್ಷನ್ ಗೆದ್ದಂತಹ ಸಂದರ್ಭದಲ್ಲಿ 66 ಸ್ಥಾನಗಳನ್ನ ಗೆದ್ಕೊಂಡಿದ್ರು ಅವರು. ಈಗ 62ಕ್ಕೆ ಇಳಿದಿದೆ. ಹೇಳಿದ್ವಲ್ಲ, 3 ಜನರನ್ನ ಉಚ್ಚಾಟನೆ ಮಾಡಿದ್ದಾರೆ. ಕಾರಣ, ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಗುರುತಿಸ್ಕೊಳ್ತಾ ಇದ್ರು, ಪಕ್ಷದ ಬಗ್ಗೆ ಬೇಕಾಬಿಟ್ಟಿ ಹೇಳಿಕೆಯನ್ನ ಕೊಡ್ತಾ ಇದ್ರು, ಪಕ್ಷಕ್ಕೆ ಕಿಂಚಿತ್ತು ಬೆಲೆ ಕೊಡ್ತಾ ಇರಲಿಲ್ಲ ಅನ್ನೋ ಕಾರಣಕ್ಕೆ. ಯತ್ನಾಳ್ ಅವರು ಒಂದು ರೀಸನ್ ಆದ್ರೆ, ಇನ್ನಿಬ್ರು ಹೆಬ್ಬಾರ್ ಮತ್ತು ಸೋಮಶೇಖರ್ ಅವರು ಇನ್ನೊಂದು ರೀಸನ್ಗೆ ಉಚ್ಚಾಟನೆ ಆಯ್ತು. ಇದಾದ ಬಳಿಕ ಇನ್ನೊಂದು ಮಾತು ಕೇಳಿ ಬರ್ತಾ ಇದೆ. ಏನಂತ ಗೊತ್ತಾ? ಇನ್ನೊಂದು 6-7 ಜನರನ್ನ ಕಾಂಗ್ರೆಸ್ ಎಳ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದೆ ಅಂತ. ಇದೆಲ್ಲದರ ನಡುವೆ ಉಚ್ಚಾಟನೆ ಅನ್ನುವಂತಹ ಅತಿ ದೊಡ್ಡ ಪ್ರಮುಖ ಅಸ್ತ್ರ ಇನ್ನೇನ್ ಮಾಡಕ್ಕಾಗುತ್ತೆ? ಒಂದ್ ಪಕ್ಷದಿಂದ ಹೊರಗೆ ಹಾಕ್ಬೋದು, ಅದನ್ನ ಬಿಟ್ಟು ಬೇರೆ ಏನಾದ್ರು ಮಾಡಕ್ಕಾಗುತ್ತಾ? ಇಲ್ಲ ಅಲ್ವಾ? ಅಂತಹ ದೊಡ್ಡ ಅಸ್ತ್ರವನ್ನ ಪ್ರಯೋಗ ಮಾಡಿದ್ರು ಬಿಜೆಪಿಯಲ್ಲಿ ಈ ಬಣದ ಬಡಿದಾಟ ನಿಲ್ತಾ ಇಲ್ಲ, ಹೆದರ್ತಾ ಇಲ್ಲ, ಕ್ಯಾರೆ ಅಂತ ಇಲ್ಲ. ಸೊ ಈ ಹೆಡ್ ವೈಟ್ ಎಲ್ಲ ಬಳಸ್ಕೋಬೇಡಿ. ನೀವು ರಾಜ್ಯಾಧ್ಯಕ್ಷರು ಆದ್ರಿ ಅಂದ ತಕ್ಷಣ, ವಿರೋಧ ಪಕ್ಷದ ನಾಯಕ ಆದ ತಕ್ಷಣ ಎಲ್ರೂ ನೀವು ಸಂಭಾಳಿಸ್ಕೊಂಡು ಹೋಗ್ಬೇಕು. ಅದೇ ಕ್ವಾಲಿಟಿ ಲೀಡರ್ಶಿಪ್ ಅಂದ್ರೆ ಅಂತ ಕಿವಿ ಮಾತು ಹೇಳಿದಾರಂತೆ. ಮೋರ್ ಡೀಟೇಲ್ಸ್ ನನ್ನ ಕಲೀಗ ಕವನ ನೀಡ್ತಾರೆ. ಗುಡ್ ಮಾರ್ನಿಂಗ್ ಕವನ. ಬಿಜೆಪಿ ಆಶ್ಚರ್ಯ ಆಗ್ತಿರುವಂತದ್ದು ಅದೇ, ಉಚ್ಚಾಟನೆ ಅನ್ನುವಂತಹ ಅತಿ ದೊಡ್ಡ ಅಸ್ತ್ರವನ್ನ ಪ್ರಯೋಗ ಮಾಡಿದ್ರು ಎಲ್ಲವೂ ಸರಿ ಆಗ್ತಾ ಇಲ್ವಲ್ಲ, ಬಣ ಬಡಿದಾಟ ನಿಲ್ತಾ ಇಲ್ಲ, ಅಸಮಾಧಾನ ನಿಲ್ತಾ ಇಲ್ಲ. ಇನ್ನೇನ್ ಮಾಡ್ಬೋದು ಹಾಗಾದ್ರೆ ಬಿಜೆಪಿ ಸರಿ ಮಾಡೋಕ್ ರಾಜ್ಯದಲ್ಲಿ?
ವಿದ್ಯಾ, ಕಳೆದ 3 ದಿನಗಳಿಂದ ರಾಜ್ಯ ಉಸ್ತುವಾರಿಯಾದಂತಹ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ರಾಜ್ಯದಲ್ಲೇ ವಾಸ್ತವ್ಯವನ್ನು ಹೂಡಿರುವಂಥದ್ದು. ಸರಣಿ ಸಭೆಗಳನ್ನ ಕೂಡ ತೆಗೆದುಕೊಳ್ತಾ ಇದ್ದಾರೆ. ನಿನ್ನೆ ಅದೇ ರೀತಿಯಾಗಿ ಯುವ ಶಾಸಕರು, ಯುವ ಸಂಸದರು ಯಾರ್ಯಾರಿದ್ದಾರೆ ಅಂದರೆ ಮೊದಲ ಬಾರಿ ಆಯ್ಕೆಯಾದವರ ಸಭೆಗಳನ್ನ ಕೂಡ ತೆಗೆದುಕೊಂಡಿದ್ರು. ಯಾವ ರೀತಿಯಾಗಿ ಸಂಘಟನೆಯನ್ನು ರೂಪಿಸಬೇಕು ಅನ್ನೋದ್ರು. ಈ ಒಂದು ಸಭೆಯಲ್ಲಿ ಬಿಜೆಪಿಯ ಬಣ ಬಡಿದಾಟದ ಬಗ್ಗೆಯೂ ಕೂಡ ಚರ್ಚೆ ಆಗಿರುವಂಥದ್ದು. ಅಂದರೆ ಈಗಾಗಲೇ ಈ ರಾಜ್ಯದಲ್ಲಿ ಇರುವಂತಹ ಬಿಜೆಪಿಯಲ್ಲಿರುವಂತಹ ಬಣ ಬಡಿದಾಟ ಬೇರೆ ಯಾವ ರಾಜ್ಯದಲ್ಲೂ ಕೂಡ ಇಲ್ಲ ಅಂತ ಕೂಡ ಇದೀಗ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಕ್ಲಾಸ್ ತೆಗೆದುಕೊಂಡಿರುವಂಥದ್ದು. ಈ ಒಂದು ವಿಧಾನಸಭಾ ಚುನಾವಣೆಯಲ್ಲಿ 66 ಸೀಟ್ಗಳನ್ನು ಪಡೆದುಕೊಂಡಿದ್ದಂತಹ ಬಿಜೆಪಿ ಇದೀಗ ಏಕಾಏಕಿ 62ಕ್ಕೆ ಇಳಿದಿದೆ. ಅಂದ್ರೆ ಶಿಗ್ಗಾವಿ ಉಪಚುನಾವಣೆಯಲ್ಲಿ ಭರತ್ ಬೊಮ್ಮಾಯಿ ಸೋಲನ್ನ ಕಂಡ್ರು. ಅದೇ ರೀತಿಯಾಗಿ ಯತ್ನಾಳ್ ಅವರ ಉಚ್ಚಾಟನೆ ಆಯಿತು. ಅದೇ ರೀತಿಯಾಗಿ ಎಸ್ ಟಿ ಸೋಮಶೇಖರ್ ಹಾಗೆ ಶಿವರಾಮ್ ಹೆಬ್ಬಾರ್ ಅವರ ಉಚ್ಚಾಟನೆ ಕೂಡ ಆಯಿತು. ಇದೀಗ 4 ಕ್ಷೇತ್ರಗಳಲ್ಲಿ ಇದೀಗ ಬಿಜೆಪಿ ಹೋಗಿರುವಂಥದ್ದು. ಸೊ ಹೀಗಾಗಿ ಇಲ್ಲಿರುವಂತಹ ಬಣ ಪಾಲಿಟಿಕ್ಸ್ ಇಂದಲೇ ಈ ಎಲ್ಲ ಕೂಡ ಆಗಿರುವಂಥದ್ದು. ಉಪಚುನಾವಣೆ ಸೋಲ್ಗೂ ಕೂಡ ಬಿಜೆಪಿಯಲ್ಲಿರುವಂತಹ ಬಣ ಪಾಲಿಟಿಕ್ಸ್ ಎನ್ನುವಂಥ ಮಾತುಗಳು ಸಹ ಕೇಳಿ ಬರ್ತಾ ಇತ್ತು. ಅದೇ ರೀತಿಯಾಗಿ ಯತ್ನಾಳ್ ಅವರಾಗಿರ್ಬೋದು, ಶಿವರಾಮ್ ಹೆಬ್ಬಾರ್, ಎಸ್ ಟಿ ಸೋಮಶೇಖರ್ ಎಲ್ಲರ ಉಚ್ಚಾಟನೆ ಕೂಡ ಈ ಒಂದು ಬಣ ಪಾಲಿಟಿಕ್ಸ್ ಇಂದ. ಸೊ ಹೀಗಾಗಿ ಹಿರಿಯ ಕಿರಿಯರನ್ನ ಎಲ್ಲರನ್ನೂ ಕೂಡ ಒಟ್ಟಾಗಿ ನೋಡಿ, ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳಿ. ಬೇರೆ ಅಂದ್ರೆ ಬಿಜೆಪಿಯಲ್ಲಿ ಇರುವಂತಹ ಬಣ ಪಾಲಿಟಿಕ್ಸ್ ಸದ್ಯ ಆಡಳಿತಾರೂಢ ಸರ್ಕಾರವನ್ನ ಕಟ್ಟಿ ಹಾಕೋದ್ರಲ್ಲಿ ಎಲ್ಲೋ ಒಂದ್ ಕಡೆ ಎಡುತ್ತಾ ಇದೆ. ಎಲ್ಲದರಲ್ಲೂ ಕೂಡ ಸಾಕಷ್ಟು ಅಸ್ತ್ರಗಳನ್ನ ಕೊಟ್ಟಿದ್ರು ಕೂಡ ಬಿಜೆಪಿ ಅದನ್ನ ಉಪಯೋಗಿಸ್ಕೊಳ್ಳಲು ವಿಫಲವಾಯಿತು. ಸೊ ಹೀಗಾಗಿ ಬಣ ಪಾಲಿಟಿಕ್ಸ್ನ ಬಿಟ್ಬಿಟ್ಟು ಆಡಳಿತಾರೂಢ ಸರ್ಕಾರದ ಕಡೆ ಗಮನವನ್ನು ಕೊಡಿ ಅಂತ ಇದೀಗ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಕ್ಲಾಸ್ ತೆಗೆದುಕೊಂಡಿರುವಂಥದ್ದು. ಅದೇ ರೀತಿಯಾಗಿ ಏನು 66ರಿಂದ 62ಕ್ಕೆ ಇಳಿದಿದೆಯೋ, ಸೊ ಹೀಗಾಗಿ ಬಣ ಪಾಲಿಟಿಕ್ಸನ್ನು ಬಿಟ್ಟು ಏನು ಈಗಾಗಲೇ ಹಲವಾರು ಶಾಸಕರು ಕೂಡ ಅಂದರೆ ಈಗಾಗಲೇ ರಾಧಾ ಮೋಹನ್ ದಾಸ್ ಅವ್ರಿಗೆ ವಿಜೇಂದ್ರ ಹಾಗೂ ಅಶೋಕ್ ಅವರ ನಡುವೆ ಇರುವಂತಹ ಭಿನ್ನಾಭಿಪ್ರಾಯದ ಬಗ್ಗೆ ಕೂಡ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಸೊ ಹೀಗಾಗಿ ಇಬ್ಬರು ಕೂಡ ಆಕ್ಟಿವ್ ಆಗಿರಬೇಕು, ಇಬ್ಬರು ಕೂಡ ಅಲರ್ಟ್ ಆಗಿರಬೇಕು. ಹಿಂಗೆ ಮುಂದುವರೆದ್ರೆ ರಾಜ್ಯ ಬಿಜೆಪಿಯಲ್ಲಿ ಕಾಂಗ್ರೆಸ್ ಅಂದರೆ ದೇಶದಲ್ಲಿರುವಂತಹ ಕಾಂಗ್ರೆಸ್ ಬೇರೆ, ದೆಹಲಿಯಲ್ಲಿರುವಂತಹ ಕಾಂಗ್ರೆಸ್ ಬೇರೆ, ಇಲ್ಲಿ ರಾಜ್ಯದಲ್ಲಿರುವಂತಹ ಕಾಂಗ್ರೆಸ್ ಬೇರೆ. ಇಲ್ಲಿರುವಂತಹ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಅವರು ನಮ್ಮ ಶಾಸಕರನ್ನ ಸೆಳೆಯುವಂತಹ ಪ್ರಯತ್ನವನ್ನ ಪಡ್ತಾರೆ. ಈಗಾಗಲೇ ಮಾತುಗಳು ಸಹ ಕೇಳಿ ಬರ್ತಾ ಇರುವಂತದ್ದು ಬಿಜೆಪಿ ಶಾಸಕರು ಕಾಂಗ್ರೆಸ್ ಕಡೆ ಮುಖ ಮಾಡ್ತಾರೆ ಅನ್ನುವಂತಹ ಸದ್ಯ ಮಾತುಗಳು ಸಹ ಕೇಳಿ ಬರ್ತಿದೆ. ಸೊ ಹೀಗಾಗಿ ಎಲ್ಲರೂ ಕೂಡ ಅಲರ್ಟ್ ಆಗಿರಿ ಅಂತ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಮೊದಲು ಈ ಒಂದು ಬಣ ಪಾಲಿಟಿಕ್ಸ್ಗೆ ಅಂದ್ರೆ ಬಣ ಪಾಲಿಟಿಕ್ಸ್ ನಡೀತಾ ಇದೆ ಅಂತ ಪದೇ ಪದೇ ನಾವು ಎಲ್ಲರನ್ನೂ ಕೂಡ ಉಚ್ಚಾಟನೆ ಮಾಡೋದಕ್ಕೆ ಆಗಲ್ಲ. ಈಗಾಗಲೇ 66ರಿಂದ 62 ಆಗಿರೋದ್ರಿಂದ ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡಬೇಕು ಅಂತ ಇದೀಗ ಅಗರ್ವಾಲ್ ಅವರು ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು. ವಿದ್ಯಾ, ಓಕೆ, ಧನ್ಯವಾದ ಕವನ ಡೀಟೇಲ್ಸ್ಗೆ. ಇದು ರಾಜ್ಯ ಬಿಜೆಪಿಯಲ್ಲಿ ಸದ್ಯ ಇರುವಂತಹ ಪರಿಸ್ಥಿತಿ.